ಆಮೇಲೆ ಹಲವಾರು ಏನು ಈ ಪ್ರಕರಣಗಳು ನಮ್ಮ ವೈದ್ಯರ ಮೇಲೆ ಬರ್ತಾ ಇದಾವಲ್ಲ ಕೇಸ್ಗಳು ಎಲ್ಲ ಮೋಸ್ಟ್ ಆಫ್ ದ ಪ್ರಕರಣಗಳು ವೈದ್ಯರು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಆ ಟ್ರೀಟ್ಮೆಂಟ್ ಮಾಡೋ ಸಂದರ್ಭ ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ, ನಾವು ಹೋದ್ರೆ ಪೇಷಂಟ್ ನೋಡಕ್ ಬಿಡ್ಲಿಲ್ಲ, ನಾವು ಹೋದ್ರೆ ಯಾರು ಮಾತಾಡ್ಸೋರು ಇರಲಿಲ್ಲ, ಡಾಕ್ಟರ್ ಸಿಗ್ಲಿಲ್ಲ, ಹೀಗಾಗೇನೆ ಸಾವಾದಾಗ ಇದೆಲ್ಲವೂ ಕೂಡ ಕೋಪ ನೆತ್ತಿಗೆ ಮಾಡ್ಬಿಡುತ್ತೆ ಅದು ಯೋಜನೆ. ಹೇಳಿ ಸರ್, ಅವರು ಬ್ಲಡ್ ಹೋಗಿ ತೀರಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ, ಬ್ಲಡ್ ಇದ್ದಾಗ ಈ ತರ ಮುಖ ಇರುತ್ತೆ, ಬ್ಲಡ್ ಹೋದಾಗ ಈ ತರ ಇರುತ್ತೆ ನೋಡಿ. ಅವ್ರ ಕೈಯಲ್ಲಿ ಕೈ ನೋಡಿ ಸರ್, ಅಂದ್ರೆ ಬ್ಲಡ್ ಎಲ್ಲ ಹೋಗಿ ಇಲ್ಲ, ಅದು ನಾರ್ಮಲ್ ಆಗಿ ಅನ್ಸುತ್ತೆ, ಬಟ್ ಡಾಕ್ಟರ್ ಹೇಳ್ತಾ ಇದಾರಲ್ಲ ಯಾವ ರೀತಿ ಆಗುತ್ತೆ ಹೇಗಾಗುತ್ತೆ ಅಂತ ಹೇಳಿ ಮಕ ನೋಡ್ಬಿಟ್ಟು ಇಷ್ಟು ಬ್ಲಡ್ ಹೋಗಿದೆ ಅಂತೆಲ್ಲ ಹೇಳಲಿಕ್ಕೆ ಸರಿ. ಪಕ್ಕದ ಮನೆ ನಮ್ಮ ಲೈನ್ ಅಲ್ಲಿ 4 ಮನೆ ಇರೋದು ಸರ್. ಅಕ್ಕಪಕ್ಕ ಎಲ್ಲ ನಾವು ಆ ಟೈಮಲ್ಲಿ ಆಂಬುಲೆನ್ಸ್ಗೆ ಫೋನ್ ಮಾಡಿದಾಗ ಅಕ್ಕಪಕ್ಕ ಎಲ್ಲ ಬಂದಿದ್ರು. ಆಗ ಅವ್ರು ಮಾತಾಡೋದು ಕೇಳ್ತೀರಾ? ಅವ್ರನ್ನ ವಿಡಿಯೋ ಮಾಡಿದ್ದೀನಿ. ಅವ್ರು ಬಂದು ಏನ್ ಹೇಳಿದ್ದಾರೆ ಏನ್ ಗೊತ್ತಾ, ನೀವು ಹೇಳಿದ್ ಓಕೆ, ಸರ್ ಹೇಳ್ತಾ ಇರೋದು ಏನಂತಂದ್ರೆ ಇದು ವೈದ್ಯರ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ನಿಮ್ಮ ಹತ್ರ ಕ್ಲೀನ್ ಆಗಿ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಮಾತಾಡಬೇಕಾಗಿತ್ತು, ಅವ್ರು ಮಾತಾಡಿಲ್ಲ, ಅದು ನಿಮ್ಗೆ ಹರ್ಟ್ ಆಗಿದೆ. ಬಟ್ ಈ ರೀತಿಯಾದಂಥ ಪ್ರೊಸೀಜರ್ ಏನು ಫಾಲೋ ಮಾಡಿದಾರಲ್ಲ ಅದು ಕರೆಕ್ಟಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಮನೇಲಿ ತೀರ್ಕೊಂಡಿದ್ದೆ, ಬ್ಲಡ್ ಹೋಗಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ರು ಸರ್. ನನ್ನ ಹತ್ರ ಚೆನ್ನಾಗಿ ನಾನು ಊಟ ತಿನ್ನಿಸ್ತಾ ಇದ್ದೀನಿ, ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಆಸ್ಪತ್ರೆಯಿಂದ ಯಾವ್ದು ನಂಬರ್ ಕೊಟ್ಟಿರ್ಲಿಲ್ವಾ ನಿಮ್ಗೆ? ಏನಾರು ಆಯ್ತು ಅಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಮ್ಮ ಅಂತ ಕೊಟ್ರ ನಿಮ್ಗೆ? ಯಾವ ನಂಬರು ನಮ್ಗೆ ಕೊಟ್ಟಿಲ್ಲ ಸರ್. ನಾವು ಊಟ ಚೆನ್ನಾಗಿ ತಿಂತಾ ಇದ್ರು ಸರ್. ತಿಂತಾ ಇರುವಾಗ್ಲೇ ಮಾತಾಡ್ದಾಗ ಇಲ್ಲಿ ಕೆಮ್ಮು ತರ ಬಂತ ಅವ್ರಿಗೆ. ಅವ್ರು ಕೆಮ್ಮದಾಗ ಇಲ್ಲಿ ಕೆಳಗಡೆಯಿಂದ ಅಷ್ಟು ಓಪನ್ ಜಾಗ ಇದ್ದಾಗ ಕೆಮ್ಮದಾಗ ಏನಾಗುತ್ತೆ, ಆ ಪೋರ್ಸ್ಗೆ ಕೆಳಗಡೆ ಇದ್ದ ಓಪನ್ ಅಲ್ಲಿ ಅಷ್ಟು ರಕ್ತ ಹೋಗಿದ್ದು. ಓಪನ್ ಉಂಡ್ ಇರಲ್ಲಮ್ಮ, ದಯವಿಟ್ಟು ಕೇಳ್ಕೊಳಮ್ಮ, ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ, ಕೇಳಿಸ್ಕೊಳ್ಳಿ. ಹಂಗ್ ಕೆಮ್ಮದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋ ಡೆತ್ ಆಗಿದೆ, ಬ್ಲೀಡಿಂಗ್ ಆಗಲ್ಲಮ್ಮ. ಮೆಡಿಕಲ್ ಬುಕ್ಸ್ ರೀರೈಟ್ ಮಾಡ್ಬೇಕಾಗುತ್ತೆ, ಮೆಡಿಕಲ್ ಕಾಲೇಜಿನ ಪಾಠ ಚೇಂಜ್ ಮಾಡ್ಬೇಕಾಗುತ್ತೆ. ಇದು ನಮ್ಗೆ ಬಂದು ಡಾಕ್ಟ್ರು ಮನೆಗೆ ಬಂದು ನೋಡಿರಲ್ಲ. ನಾವು ಇಲ್ಲಿಂದ ಡೆಡ್ ಆಯ್ತಲ್ಲ ಸರ್, ಆಂಬುಲೆನ್ಸ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಇದು ಮೆಡಲಾ ಅಂತ ಹಾಸ್ಪಿಟಲ್ ಅಲ್ಲಿ ಈ ಡಾಕ್ಟ್ರು ಮಂಜುಳಾ ಡಾಕ್ಟ್ರು ಕೊಡ್ತಾರೆ. ಅವ್ರದ್ದು ಆಡಿಯೋ ಇದೆ. ಅವರು ಪೇಷಂಟ್ಗೆ ಬಂದು ನೋಡಿರಲ್ಲ, ಚೆಕ್ ಮಾಡಿರಲ್ಲ, ಏನು ಇಲ್ದೆ ನಮ್ಮ ಹತ್ರ 4,000 ರೂಪಾಯಿ ತಗೊಂಡು ಈ ಪೇಷಂಟ್ ಇದನ್ನ ಈ ಡಾಕ್ಟರ್ ಹತ್ರ ಮಾತಾಡಿದ್ದು ರೆಕಾರ್ಡು ಇದೆ. ಇದನ್ನೇ ನಮ್ಮ ಹತ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇವಾಗ ಈ ರಿಪೋರ್ಟ್ ಅಲ್ಲಿ ಕೊಟ್ಟಿರೋದು. ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದವರು ಯಾರು? ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದು ನಾವು 108 ಗೆ ಫೋನ್ ಮಾಡಿದ್ವಿ. ಆಂಬುಲೆನ್ಸ್ ಅವರು ಡೆತ್ ಆದ್ಮೇಲೆ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಲ್ಲ, ಆಂಬುಲೆನ್ಸ್ ಡ್ರೈವರು ಇವ್ರದ್ದು ಕೊಡ್ತಾರೆ. ಬರ್ದಿರೋ ಸರ್, ಪೇಷಂಟ್ ಡೈಡ್ ಬಿಕಾಸ್ ಆಫ್ ಕಾರ್ಡಿಯಾಕ್ ಅರೆಸ್ಟ್. ಇದು ಇಂಥ ಪೇಷಂಟ್ಗಳಲ್ಲಿ ಹೃದಯ ಸ್ತಂಭನ ಆಗುತ್ತೆ ಸರ್. ಯಾಕಂದ್ರೆ ಆಲ್ರೆಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅಲ್ಲಿ ಆಲ್ರೆಡಿ ಬ್ಲಡ್ ಲಾಸ್ ಆಗಿರುತ್ತೆ ಆಪರೇಷನ್ ಮಾಡೋವಾಗ ಇದೆಲ್ಲ. ಬಟ್ ಆನ್ ದ ಸ್ಪಾಟ್ ಇಂಥ ಕೇಸ್ ಕೊಡಲ್ಲ ಸರ್. ನಾನು ಯಾಕಂದ್ರೆ ಐ ಎಮ್ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್, ಐ ಎಮ್ ಅನ್ಯಾಯ ಆಗ್ಲಿ ಅಂತ ನಾನು ಮಾತಾಡೋದಿಲ್ಲ. ಮಾತಾಡಿದ್ದು ರೆಕಾರ್ಡ್ ಇದೆ. ಆ ಡಾಕ್ಟರ್ ಮಾತಾಡಿದ್ದು ಆ ಡಾಕ್ಟರ್ಗೆ ಪೇಷಂಟ್ಗೆ ಬಂದು ನೋಡ್ದೆ ಹೆಂಗೆ ಈ ತರ ಕಾರ್ಡಿಯಾಕ್ ಅಂತ. ನಮ್ ಬ್ರದರ್ ಪ್ರತಾಪ್ ಅಂತ. ಯಾರ ಜೊತೆಗೆ? ಅವರು ಯಾರ ಜೊತೆಗೆ? ಈ ಡಾಕ್ಟರ್ ಹತ್ರ, ಮಂಜುಳಾ ಡಾಕ್ಟರ್ ಈ ಮಾಡ್ಕೊಟ್ರಲ್ಲ ಡೂಪ್ಲಿಕೇಟ್, ಈ ಮಾಡ್ಕೊಟ್ಟಿದ್ದ ಡಾಕ್ಟರ್ ಹತ್ರ ಇದು ಮಾತಾಡಿರೋದು. ಅವ್ರು ನಾವು ಈ ತರ ಪ್ರಾಬ್ಲಮ್ ಅಂತ ಹೇಳಿಲ್ಲ, ಊರಿಂದ ನಮ್ಗೆ ಕೇಳ್ತಾ ಇದಾರೆ ಈ ತರ ನೀವು ನೋಡ್ದೆ ಮಾಡ್ಕೊಟ್ಟಿದಾರ ಅಂತ ನಾವು ಇದು ಕೇಳ್ಕೊಂಡು ಫೋನಲ್ಲೇ ಮಾತಾಡಿದ್ದು. ಫೋನಲ್ಲೇ ಇವ್ರ ನಂಬರ್ ಕೊಡ್ತಾರೆ ಆಂಬುಲೆನ್ಸ್ ಅವರು. ಆ ಮೇಡಮ್ಗೆ ನಾವು ಫೋನ್ ಮಾಡ್ತೀವಿ, ಅವ್ರು ನಮ್ಮ ಹತ್ರ ಬಂದು ಪೇಷಂಟ್ಗೂ ನೋಡಿಲ್ಲ, ನಾವು ಅಲ್ಲಿಗೆ ಪೇಷಂಟ್ಗೂ ಕರ್ಕೊಂಡು ಹೋಗಿಲ್ಲ, ಎಲ್ಲ ಮನೇಲೇ ಇರೋದು. ಇವ್ರು ಹಂಗೆ ಫೋನಲ್ಲೇ ನಮ್ಗೆ ಮಾತಾಡಿ ಆ ಡಾಕ್ಯುಮೆಂಟ್ ಕೂಡ ನಮ್ಮ ಅಡ್ರೆಸ್ ಕೇಳ್ಕೊಂಡು ಒಬ್ರ ಕೈಯಿಂದ ಕೊಟ್ಕಳಿಸ್ತಾರೆ. ನಮ್ಮ ಮನೆ ಹತ್ರ ಅಡ್ರೆಸ್ಗೆ ಈ ಡಾಕ್ಯುಮೆಂಟ್ ಬರುತ್ತೆ. ಅದು ತಪ್ಪು ಸರ್. ಯಾವ ಡಾಕ್ಟರ್ ಕೂಡ ಪೇಷಂಟ್ ನೋಡಿದಿರಾ ಡೆತ್ ಸರ್ಟಿಫಿಕೇಟ್ ಕೊಡಂಗಿಲ್ಲ. ಇದು ಆಡಿಯೋ ಇದೆ ಸರ್, ಪರ್ಮಿಷನ್. ಇದೊಂದು ಆಡಿಯೋ ಕೇಳಿಸ್ತೀನಿ. ಇದು ಅವರ ಬ್ರದರ್ ಪ್ರತಾಪ್ ಆಡಿಯೋ ಇದೆ ಅಂತೆ, ನಮ್ಮ ಅದ್ರಲ್ಲಿ ಇದೆ, ಪ್ಲೇ ಮಾಡ್ತಾರೆ ಒಂದ್ ಸ್ವಲ್ಪ ಹೊತ್ತು. ಪ್ಲೇ ಮಾಡ್ತಾರೆ, ಅದನ್ನ ಕೇಳೋಣ ಏನಂದ್ರು. ಆಮೇಲೆ ರಿಪೋರ್ಟ್ ತಗೊಂಡೆ ಇವರು ನಮ್ಮ ಹತ್ರ ನಾವು ಮಾತಾಡೋಕೆ ವಿಕ್ಟೋರಿಯಾ ಹತ್ರ ಮಾತಾಡಕ್ ಹೋದ್ವಲ್ಲ ಸರ್, ಡಿಸಿಷನ್ ತಗೊಳ್ಳೋಣ ಅಂತ. ಅವಾಗ ಈ ಪೇಪರ್ ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ಕೊಂಡು ಈ ರಿಪೋರ್ಟ್ ಕೊಟ್ಟಿರೋದು. ಈ ಪೇಪರ್ ನ ಕಲೆಕ್ಟ್ ಮಾಡ್ಕೊಂಡೆ. ಆದ್ರೆ ಈ ತರ ಡೂಪ್ಲಿಕೇಟ್ ಅವ್ರು ಕೊಟ್ಟಿರೋದು. ಈ ಡಾಕ್ಟರ್ದು ಆಡಿಯೋ ಇದೆ. ಅವ್ರಿಗೆ ಫೋನ್ ಮಾಡಿ ರಾಜ್ ನ್ಯೂಸ್ ವಿದ್ಯಾ ಮೇಡಮ್ ಅಂತ ಇದಾರಲ್ವಾ, ಅವ್ರು ಫೋನ್ ಮಾಡಿ ಬೆಳಗ್ಗೆ ಮಾತಾಡಿದ್ದಕ್ಕೆ ಅವ್ರು ಯಾರೋ ತರಾನೇ ಅವರು ಮಾತಾಡಿದ್ದಕ್ಕೆ ಹೌದು ನಾನು ಗೊತ್ತಿಲ್ದ ಕೊಟ್ಬಿಟ್ಟೆ. ಇವಾಗ ಏನಾಯ್ತು, HIV ಪೇಷಂಟ್ ಬಂದ್ರು ನಾವು ಅದೇ ಕೊಡೋದು, ಈ ತರ 106 ಜನಕ್ಕೆ ನಾವು ಡೂಪ್ಲಿಕೇಟ್ ಮಾಡ್ಕೊಟ್ಟಿದೀವಿ, ಏನಾಯ್ತು ಅಂತ ಅವರೇ ಮಾತಾಡ್ತಾರೆ. ಇಂಥ ಡಾಕ್ಟರ್ಗಳಿಗೆ ಏನ್ ಅನ್ಬೇಕು? ಸರ್ KMC ಗೊತ್ತಾಯ್ತು ಅಂದ್ರೆ
ಈಸ್ ಪನಿಷ್ಡ್. ಇವನ್ ಡಿಗ್ರಿ ಕಿತ್ಕೋತೀವಿ ಸರ್ ಇದು ಡಾಕ್ಯುಮೆಂಟ್ ಡಿಸ್ಪ್ಲೇ ಮಾಡಿ ಹಾಸ್ಪಿಟಲ್ ನೇಮ್. ನಮ್ಗೆ ಈ ತರ ನ್ಯೂಸ್ ಈ ತರ ಆಗಿದೆ ಅಂತ ನಮ್ಗೆ ನಿನ್ನೆ ಸಂಜೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಇಲ್ಲಿ ನೋಡಿ ಸರ್, ಇದರಿಂದ ನಾವು ಹೋಗ್ತೀವಿ ಕ್ಯಾಮ್ರಾ. ನಿನ್ನೆ ನೈಟು ಈ ಹಾಸ್ಪಿಟ್ಲ್ಗೆ ನಾವು ಹೋಗ್ಬಿಟ್ಟು ಈ ತರ ನೀವು ಡೂಪ್ಲಿಕೇಟ್ ಕೊಟ್ಟಿದ್ದೀರಲ್ಲ ಅಂತ ನಾವು ಕೇಳ್ತೀವಿ. ಅದನ್ನು ರೆಕಾರ್ಡು ನಾವು ಮಾಡ್ಕೋತೀವಿ. ಅಲ್ಲಿ ಹೋಗಿ ಫೋಟೋ ಕೂಡ ನಾವು ಹಿಡಿತೀವಿ, ಹಾಸ್ಪಿಟಲ್ದು ಫೋಟೋಸು. ನಿನ್ನೆ ನೈಟ್ 9:00 ಮಕ್ಕಳ ಜೊತೆ ಕರ್ಕೊಂಡೋಗಿ ನಾವು ಹಿಡಿದಿರೋ ಫೋಟೋ ಸರ್ ಇದು. ನೋಡಿ 4 ಫೋಟೋ ಇದೆ. ಈ ಹಾಸ್ಪಿಟ್ಲೆ ಅಡ್ರೆಸ್ ಅಡ್ರೆಸ್ ಇದೆ ನೋಡಿ ಸರ್, ವಿಲ್ಸನ್ ಗಾರ್ಡನ್ 7th ಕ್ರಾಸ್. ಆ ಡಾಕ್ಟರ್ ಹೆಸರು ಮಂಜುಳಾ ಮೆಡಿಕಲ್ಸ್ ಅಂತ ಇದೆ ಇದು. ಹೌದು, ಇಲ್ಲೇ ಇಲ್ಲ ಆಸ್ಪತ್ರೆ ಇದೆಯಾ? ಹೌದು, ಅದ್ ಪಕ್ಕದ ಅದ್ರ ಒಳಗಡೆನೆ ಇರೋದು. ಓಕೆ, ಇಲ್ಲಿ ಮೆಡ್ಲಾ. ಓಕೆ, ಮೆಡಲ್ ಅಂತ ಇಲ್ಲಿ ಇದೆ ನೋಡಿ ಸರ್, ಇದ್ರ ಮೇಲೆ ಫಾರ್ಮ್ ಅಲ್ಲಿ. ಈ ಡಾಕ್ಟ್ರೇ ನಮ್ಗೆ ಮಾಡ್ಕೊಟ್ಟಿದ್ದು. ಇದನ್ನ ತಗೊಂಡೆ ಇವಾಗ ನಮ್ಗೆ ಇದು ಲಾಸ್ಟ್ ಡಿಸಿಷನ್ ಈ ತರ ಕೊಟ್ಟಿರೋದು. ಇದು ವ್ಯಾಲಿಡೇ ಅಲ್ಲ ಸರ್ ಇದು. ಡೆಫಿನೆಟ್ಲಿ ನಾಟ್. ಪೇಷಂಟ್ ನೋಡಿದೀರಾ ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಈಸ್ ಪನಿಷಬಲ್. ಅದು ರೆಕಾರ್ಡ್ ಅಂಡರ್ ಮಾಡಿಸ್ತೀನಿ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಮತ್ತೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಕ್ಟ್ ಪ್ರಕಾರನೂ ಇದು ಸೀರಿಯಸ್ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಬೈ ದ ಡಾಕ್ಟರ್. ಹಾಗಾಗಿ ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಅದು ಅದನ್ನ ಮುಂದೆ ಹೇಳ್ತೀನಿ ನಾನು ಯಾವ ತರ ಕಾನೂನಲ್ಲಿ ಮಾಡಬೇಕು. ಡಾಕ್ಟರ್ ಹೆಸರೇನಮ್ಮ? ಮಂಜುಳಾ ಡಾಕ್ಟರ್ ಸರ್. ಮಂಜುಳಾ ಅಂತ. ಮೊಬೈಲ್ ನಂಬರು ಇದೆ. ಬೆಳಗ್ಗೆ ಫೋನ್ ಮಾಡಿ ರಾಶ್ ನ್ಯೂಸ್ ಇಂದ ವಿದ್ಯಾ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ರು. ಅವ್ರ ಹತ್ರನೇ ಹೇಳಿದ, ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿದಾರಂತೆ. ಈ ತರ ಎಲ್ಲ ನಾವೇ ಮಾಡ್ಕೊಟ್ಟಿದ್ವಿ, ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಈ ತರ 100 ಜನಕ್ಕೆ ಮಾಡಿದೀವಿ, ಹಂಗೆ ಕೊಡಿ, ಏನಾಗಲ್ಲ, 100 ಜನಕ್ಕೆ ಮಾಡಿದೀವಿ ಹಿಂಗೆ ಅಂತ. ಗ್ರೇವ್ ಯಾರ್ಡ್ನಾಗೆ ಬರಿ ಮಾಡ್ಬೇಕಾದ್ರೆ ಡೆತ್ ಸರ್ಟಿಫಿಕೇಟ್ ಇದ್ರೆ ಮಾಡಲ್ಲ. ಅಂತ ಟೈಮ್ನಾಗ ಇಂಥವ್ರು ಕೊಡ್ತಾರೆ. ಡೆಫಿನೆಟ್ಲಿ ದೇ ಕೆನಾಟ್ ಗಿವ್. ಇದು ಪನಿಷಬಲ್. ಅದೇ ಇದು ಯಾವ್ದೋ ಅಂತ ತಗೊಂಡೋಗ್ಬಿಡುತ್ತೆ ಇದು. ಆಮೇಲೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ರೆಡಿ ಇದೆಯಾ? ಪ್ಲೇ ಮಾಡ್ಬೋದಾ? ರೆಕಾರ್ಡ್ ಬರುತ್ತಾ? ಇಲ್ಲೇ ಪ್ಲೇ ಮಾಡ್ಬೋದಾ ಸಾಧ್ಯ ಆದ್ರೆ? ಕೊಡಿ ಅವ್ರು ಮಾತಾಡಿರೋದಲ್ವಾ ನಿಮ್ಮ ಬ್ರದರ್? ಹೌದು. ಇದಾಗಿದಂತ ಅದಕ್ಕೆ ಏನೇ ಇದಾದ್ರೂ ಡೆತ್ ಆಗೋದು ಕಾರ್ಡಿಯಾಕ್ ಅರೆಸ್ಟ್ ಇಂದಾನೆ. ಇಲ್ಲ ಮೇಡಮ್, ಆದ್ರೆ ಅವ್ರಿಗೆ ಕಾಯಿಲೆ ಇದ್ರು ಡೆತ್ ಆಗೋದು ಕಾರ್ಡಿಯಾಕ್ ಅರೆಸ್ಟ್ ಆದ್ಮೇಲೆ ಡೆತ್ ಆಗೋದು. ಸರಿ ಅವ್ರು ಬಂದು ಸರ್ಜರಿ ಆಗಿತ್ತು. ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಬರೆಯಲ್ಲ ಇವ್ರು ಯಾರನ್ನು. ಅದು ಇದೆ ನೋಡಿ ರಿಪೋರ್ಟ್ ಕಾರ್ಡ್ ನಿಮ್ಗೆ ಕೊಟ್ಟಿದೀವಲ್ಲ, ಅದ್ರಲ್ಲಿ ಡೆತ್ ಡೀಟೇಲ್ಸ್ ಏನು ಬರೆಯಲ್ಲ ನಿಮ್ಗೆ. ಅದು ನಿಮ್ ಡೆತ್ ಸರ್ಟಿಫಿಕೇಟ್ ಬಂದು ಅದ್ರ ಮೇಲೆ ಬರಲ್ಲ ಇದೆಲ್ಲ ಡೀಟೇಲ್ಸ್. ನಿಮ್ಗೆ ಏನಾಗಿದೆ ಮೇಲೆ ಬರಲ್ಲ ಮೇಡಮ್, ಗೊತ್ತಾಯ್ತು. ಬಟ್ ಇದು ಕಾರ್ಡಿ ಅರೆಸ್ಟ್ ಅಂತ ಹಾಕಿದಿರಲ್ಲ, ಅದು ಅವ್ರಿಗೆ ಬಂದು ಪ್ರಾಬ್ಲಮ್ ಅಲ್ಲ. ನೀವು ಹೋಗಿ ಕೊಟ್ಟು ಮಾಡಿಸಿ. ನಾವು ಎಷ್ಟು 1,000 ಮೇಲೆ ಮಾಡಿದೀವಿ ನಾವು ಡೆತ್ ಸರ್ಟಿಫಿಕೇಟ್. ಅಂದ್ರೆ ಹೆಂಗೆ ಡೆತ್ ಆದ್ರು ಅಂತ ಕೇಳ್ದೇನೆ ಹಂಗೆ ಮಾಡ್ಬಿಡ್ತೀರಾ ಮೇಡಮ್? ಏನು ಪ್ರಾಬ್ಲಮ್ ಆಗಲ್ಲ, ನೀವು ತಗೊಂಡೋಗ್ಕೊಡಿ. ಇಲ್ಲ ಮೇಡಮ್, ಇವಾಗ ಅವ್ರಿಗೆ ಕಟ್ ಮಾಡಿ ಇದ್ ಮಾಡಿರೋದು, ಕೆಳಗಡೆ ಬಂದು ಸರ್ಜರಿ ಆಗಿತ್ತು, ಅದ್ರಿಂದ ಬ್ಲಡ್ ಹೋಗಿತ್ತು. ಸರ್ ಎಲ್ಲ ಬೇಡ ಸರ್ ಡೀಟೇಲ್. ನೀವು ಅದೆಲ್ಲ ನೀವು ಇದರಿಂದ ನಿಮ್ಗೆ ಅಲ್ಲಿ ಯಾಕೆ ಕೊಡ್ತಾ ಇದ್ದೀರಾ ಡೀಟೇಲ್ಸ್? ಕಾರ್ಡಿಯಾಕ್ ಅರೆಸ್ಟ್. ವಾಟ್ ಈಸ್ ದ ಕಾಸ್ ಫಾರ್ ಕಾರ್ಡಿಯಾಕ್ ಅರೆಸ್ಟ್ ಅದು ಬರೀಬೇಕು ಅವರು. ಆಮೇಲೆ ಡೆತ್ ಅನ್ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಪೇಷಂಟ್ ಬಂದು, ಇಲ್ಲ ಅಂದ್ರೆ ಕೆಲವು ಅವ್ರನ್ನ ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ECG ಚೆಕ್ ಮಾಡಿ, ಐ ಚೆಕ್ ಮಾಡಿ, ಪಲ್ಸ್ ರೇಟ್ ಇದೆಯಾ, ಹಾರ್ಟ್ ರೇಟ್ ಇದೆಯಾ ಎಲ್ಲ ಚೆಕ್ ಮಾಡಿ, ಆಮೇಲೆ ECG ತಗೊಂಡು ಸ್ವಲ್ಪ ಬಿಟ್ಟು ಎಲ್ಲ ಆಮೇಲೆ ಡೆತ್ ನ ಡಿಕ್ಲೇರ್ ಮಾಡ್ಬೇಕು. ಎಲ್ಲೋ ಕೂತ್ಕೊಂಡು ಅಲ್ಲಿ ಫೋನ್ ಅಲ್ಲೇ ಈ ತರ ಹೇಳೋದು ಇದು ನಮ್ಮ ಜಗತ್ತಿಗೆ ವೃತ್ತಿಗೆ ಅಲ್ಲ. ಎಷ್ಟು ಸಿಂಪಲ್ ಆಗೋಯ್ತು ಅಂದ್ರೆ, ಯೂಶಲಿ ಕಾಲೇಜಲ್ಲಿ ಈಗ ಒಂದಷ್ಟು ಜನ ಅಟೆಂಡಿಂಗ್ ಶಾರ್ಟೇಜ್ ಆಯ್ತು ಅಂದಾಗ ಫೋನ್ ಮಾಡ್ಬಿಟ್ಟು ಇಸ್ಕೊಂತಾರಲ್ಲ, ಸರ್ಟಿಫಿಕೇಟ್ ತಗೊಂತಾರೆ, ಮೆಡಿಕಲ್ ಸರ್ಟಿಫಿಕೇಟ್. ಹಂಗ ಹೋಗಿದೆ ಅದು. ಒಂದು ಡೆತ್ ಸರ್ಟಿಫಿಕೇಟ್ ಇಷ್ಟು ಈಸಿಯಾಗಿ ಸಿಗುತ್ತೆ ಅಂದ್ರೆ ಏನ್ ಹೇಳ್ಬೇಕು? ನಾವು ಮಕ್ಕಳಿಗೆ ಕರ್ಕೊಂಡು ಅಲ್ಲಿ ಹೋಗಿ ನಾವು ಕೇಳ್ತೀವಿ. ತಪ್ಪಮ್ಮ, ಅವ್ರು ಕೊಟ್ಟರು ತಪ್ಪು. ಅಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಯಾಕೆ ಬರೀತಾರೆ ಅಂದ್ರೆ ಸರ್, ಎನಿ ಯಾವುದೇ ರೀಸನ್ ಇಂದ, ಬರ್ನ್ಸ್ ಇಂದ ಆಗ್ಲಿ, ಬ್ಲೀಡಿಂಗ್ ಇಂದ ಆಗ್ಲಿ, ಏನ್ರಿಂದ ಅಲ್ಟಿಮೇಟ್ ಕಾಸ್ ಫಾರ್ ಡೆತ್ ಈಸ್ ಕಾರ್ಡಿಯಾಕ್ ಅರೆಸ್ಟ್ ಕೇಳಿ ಸರ್ ಅದು. ಬಟ್ ಇವ್ರು ಪೇಷಂಟ್ ಏನ್ ನೋಡ್ದಿರಾ, ಅವು ಅಟ್ಲೀಸ್ಟ್ ಸರ್ ಒಂದ್ ಟಾರ್ಚ್ ಹಾಕಿ ಪೀಪಿಲ್ ನೋಡ್ಬೇಕು. ಫಿಕ್ಸ್ಡ್ ಡೈಲೇಟೆಡ್ ಪೀಪಿಲ್ ಇದ್ರೆ ಡೆತ್ ಅಂತ ಡಿಕ್ಲೇರ್ ಮಾಡ್ತೀವಿ. ಇವ್ರು ಹೇಳ್ದಂಗೆ ECG ರೆಕಾರ್ಡ್ ಮಾಡ್ಬೇಕು, ಫ್ಲಾಟ್ ಬರ್ಬೇಕು. ಅದು
ಏನು ಇಲ್ದಿರ ಮನೆ ಕೂತ್ಕೊಂಡು ಇವ್ರು ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಸರ್ಟಿಫಿಕೇಟ್ ಕೊಡೋದು ತಪ್ಪು. ಈಗ ಅವರು ಮೆಡಲ್ ಕ್ಲಿನಿಕ್ ಅವರು ಮೆಡಲ್ ಇದೆಯಲ್ಲ, ಅವರು ಅಟ್ಲೀಸ್ಟ್ ಪೇಷಂಟ್ ಅಲ್ಲಿ ಕರ್ಸ್ಕೊಂಡಿದ್ದು ಅಲ್ಲಿ OPD ಚೀಟಿ ತಗೊಂಡು ಆಮೇಲೆ ECG ಎಲ್ಲ ಚೆಕ್ ಮಾಡಿ ಆಮೇಲೆ ಕೊಡ್ಬೇಕು. ಅವಾಗ ಅಲ್ಲಿ ಪೇಷಂಟ್ ನೋಡಿದ್ವಿ, ಅಡ್ಮಿಟ್ ಆಗಿದ್ರು, ನೋಡ್ಕೊಂಡಿದ್ವಿ, ರಿಜಿಸ್ಟರ್ ಆಗಿತ್ತು, ಆಮೇಲೆ ಡೆತ್ ಡಿಕ್ಲೇರ್ ಮಾಡಿದೀವಿ ಅಂತ. ಇದು ಒಂಥರ ಬಹಳ ಇದು ಒಂಥರ ಈ ಸ್ಕ್ಯಾಮ್ ಇದೆ ಅನ್ಸ್ತಾ ಇದೆ ನನಗೆ. ನಿಜ ನಿಜ, ಇದು ಇಲ್ಲ ಬಹಳ ಸೀರಿಯಸ್ ಇಶ್ಯೂ ಸರ್. ಇದು ಒಂದು ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ನಿಮ್ಗೆ ಇಷ್ಟು ಈಸಿಯಾಗಿ ಬರೀ ಒಂದು ಫೋನ್ ಕಾಲ್ ಅಲ್ಲಿ ಡೆಡ್ ಬಾಡಿ ನೋಡದೆ ಕೊಡ್ತಾರೆ ಅಂತ ಕೊಡ್ತಾರೆ. ಇದನ್ನ ನೋಡಿ ಈಗ ಯಾವ್ದೋ Victoria ಮರ್ಡರ್ ಆಗಿರುತ್ತೆ, ಇಲ್ಲ ಇನ್ನೇನೋ ರೀಸನ್ ಡೆತ್ ಆಗಿರ್ತಾನೆ, ಯಾರೋ ಅಟೆಂಪ್ಟ್ ಏಟ್ ಹೊಡೆದು ಡೆತ್ ಆಗಿರ್ತಾನೆ, ಇವ್ರು ಮನೇಲೆ ಕೂತ್ಕೊಂಡು ಕಾಸ್ ಆಫ್ ಡೆತ್ ಪಾಪ ಇವ್ರು ಹೇಳ್ದಂಗೆ ಬ್ಲೀಡಿಂಗ್ ಇಂದಾನೆ ಡೆತ್. ನಾನಿಲ್ಲ ಅಂತ ಇದ್ದೀನಿ, ಬಟ್ ಅವ ನೋಡಿದಿರ ಹೆಂಗ್ರಿ? ನೋಡ್ದೆ ಹೇಳಬಾರ್ದಂಗೆ. ಮೇಲೆ ಸತ್ಯ ಸರ್. ಆಮೇಲೆ ಇನ್ನೊಂದು ಅಂಜನಪ್ಪ ಸರ್, ಇನ್ನೊಂದು ಏನಂದ್ರೆ ಆಮೇಲೆ ಇದೇ ರಿಪೋರ್ಟ್ ನ ವಿಕ್ಟೋರಿಯಾ ಆಸ್ಪತ್ರೆ ಕೊಟ್ಟಿರೋದು. ಅವ್ರು ಏನ್ ಹೇಳ್ತಾರೆ, ಅವರು ಇದನ್ನೇ ಒಪ್ಕೊಂತಾರೆ. ಅವರು ಇದು ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡೇ ಕೊಟ್ಟಿರೋದು ಸರ್. ಇದು ನಾವ್ ಅವತ್ತು ಹೋಗಿದ್ವಲ್ಲ, ಮಾತಾಡಕ್ ಹೋಗಿದ್ವಲ್ಲ, ಆಗ ಏನೇನು ಡಾಕ್ಯುಮೆಂಟ್ ಎಲ್ಲ ಅವ್ರು ಕಲೆಕ್ಟ್ ಮಾಡ್ಕೋತಾರೆ ನಮ್ ಫೈಲ್ ಇಂದ. ಇದನ್ನ ಒಂದು ಕಾಪಿ ಜೆರಾಕ್ಸ್ ಮಾಡ್ಕೋತಾರೆ ಅವರು. ಇದನ್ನ ತಗೊಂಡು ಇವಾಗ ಈ ರಿಪೋರ್ಟ್ ಅಂತ ಇವ್ರು ಕೊಟ್ಟಿರೋದು. ಹಾಸ್ಪಿಟಲ್ ಕರ್ಕೊಂಡು ಹೋದ್ರ ನೀವು ವಿಕ್ಟೋರಿಯಾಗೆ? ಯಾಕಂದ್ರೆ ಬ್ರಾಡ್ ಡೆಡ್ ಅಂತ ಬರೀತಾರೆ. ಬ್ರಾಡ್ ಡೆಡ್ ಆದ್ರೆ ನಮ್ ರೂಲ್ಸ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು. ಬ್ರಾಡ್ ಡೆಡ್ ಇದಂದ್ರೆ ಆಲ್ರೆಡಿ ರೆಕಾರ್ಡ್ಸ್ ಇದೆ. ವಿಕ್ಟೋರಿಯಾ ಒಳಗೆ ಅಡ್ಮಿಟ್ ಆಗಿದ್ರು, ಮನೆಗೆ ಹೋಗಿ ಸತ್ತೋದ್ರು, ಈಗ ತಂದಿದ್ದಾರೆ ಅಂತ ಬೇಕಾದ್ರೆ ಸರ್ಟಿಫಿಕೇಟ್ ಕೊಡಬಹುದು. ಬಟ್ ಎನಿ ಬ್ರಾಡ್ ಡೆಡ್ ಪೇಷಂಟ್ ಕ್ಯಾಶುಯಾಲಿಟಿ ಗೊತ್ತಿಲ್ಲ ಏನಕ್ಕೆ ಸತ್ತೋಗಿದ್ದಾರೆ ಅಂತ, ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕು. ಇಟ್ಸ್ ಎ ರೂಲ್. ಬಟ್ ಅದೇ ಈಗ ಈ ಸರ್ಟಿಫಿಕೇಟ್ ತಗೊಂಡೋಗಿ ಅವ್ರು ಕೊಟ್ರೆ ಆಗಿದೆ ಎಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡ್ಬಿಡ್ತಾರೆ ಅದನ್ನ, ಅಲ್ವಾ? ಅದೇ ಇದನ್ನೇ ಇದನ್ನೇ ಹೇಳ್ತಾ ಇದ್ದಾರೆ ಅವರು. ಫುಲ್ ಕೇಳಿ ಸರ್ ಅದ್ರಲ್ಲಿ. ನೆಕ್ಸ್ಟ್ ಏನಂದ್ರು? ಅಷ್ಟೇ, ನೀವು ಅದನ್ನೇ ಕೊಡಿ, ಅದನ್ನೇ ಬರೀಲಿ. ನೀವು ಡೀಟೇಲ್ಸ್ ಎಲ್ಲ ಹೇಳಕ್ ಹೋಗ್ಬೇಡಿ, ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಬೇಕು ತಾನೆ. ಓಕೆ, ಅಷ್ಟೇ ಬಿಡಿ. ಬೇರೆ ಇವಾಗ ನಮ್ಮಲ್ಲಿ ಬರ್ತಾರೆ ಏನೇನೋ ಆಗಿ ಸತ್ತಿದ್ರೆ, HIV ಪಾಸಿಟಿವ್ ಆಗಿ ಸತ್ತಿರ್ತಾರೆ. ನಾವು HIV ಪಾಸಿಟಿವ್ ಅಂತ ಬರೆಯಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಂತಾನೆ ಬರೆಯೋದು. HIV ಕಾರ್ಡಿಯಾಕ್ ಅಂತಾನೆ ಬರೆಯೋದು. ಇಲ್ಲ ಮೇಡಮ್, ಇವಾಗ ಅದು ಡಯಾಗ್ನೋಸಿಸ್ ಅದೆಲ್ಲ ಬರೆಯಲ್ಲ ಯಾರನ್ನು, ಕಾರ್ಡಿಯಾಕ್ ಅರೆಸ್ಟ್ ಅಂತಾನೆ ಹಾಕೋದು. ಇಲ್ಲ, ಇವಾಗ ಅವ್ರು ಹೆಂಗೆ ಡೆತ್ ಆಗಿರಂತ ಏನು ಕೇಳಿಲ್ಲ, ಬರೀ 4000 ಕೊಟ್ವಿ ಮಾಡ್ಕೊಟ್ಟಿರಲ್ಲ ನೀವು. ಅದೇ ಮೇಡಮ್, ಅದ್ರಲ್ಲಿ ಎಲ್ಲ ಕೈಲೇನೂ ಬರೆಯಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಂತಾನೆ ಹಾಕೋದು. ಎಲ್ಲದಕ್ಕೂ ಒಂದೇ ಆಗ್ಬಿಡ್ತೀರಾ? ಕಾರ್ಡಿಯಾಕ್ ಅಂತಾನೆ ಹಾಕೋದು. ಬಟ್ ಇವ್ರಿಗೆ ಸರ್ಜರಿ ಆಗಿತ್ತು ಮೇಡಮ್, ಅದ್ರ HIV ನಾವು ಅದು ಬರೆಯಲ್ಲ. ಯಾವುದೇ ಡೆತ್ ಆಗ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂತ ಮಾಡ್ತೀವಿ ಅಂತ ಡಾಕ್ಟರ್ ಮಾತಾಡ್ತಾರೆ. ಬಾಯೆಲ್ಲ ಹೇಳ್ತಾರೆ. ಅಂದ್ರೆ ದೊಡ್ಡ ಸ್ಕ್ಯಾಮ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಇವ್ರು ಮಾಡ್ತಾ ಇರೋದು ನೋಡಿದ್ರೆ. ಹೇಳಿದ್ರೆ ಯಾವ್ದೋ ಒಂದು ಅಟೆಂಪ್ಟ್ ಮರ್ಡರ್ ಆಗಿ ಮನೇಲಿ ಡೆತ್ ಆಗಿರೋದನ್ನ ಅದನ್ನ ಈಸಿಯಾಗಿ ಮುಚ್ಚಾಕ್ಬೋದಲ್ಲ. ಡೆತ್ ಸರ್ಟಿಫಿಕೇಟ್ ತಗೊಂಡೋಗಿ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಇದ್ದಂಗೆ ಡೆತ್ ಸರ್ಟಿಫಿಕೇಟ್ ಚಾರ್ಜ್ ಎಷ್ಟು ಕೊಟ್ರಮ್ಮ ದುಡ್ಡು? ಅದಕ್ಕೆ 4,000 ಕೊಟ್ಟಿದ್ದಾರೆ. 4,000 ರೂಪಾಯಿಗೆ ನಾನು ಇದುವರೆಗೂ ಒಂದು ಡೆತ್ ಸರ್ಟಿಫಿಕೇಟ್ ಆನೆಸ್ಟ್ಲಿ ಹೇಳ್ತೀನಿ ನಾನು ಚಾರ್ಜ್ ಮಾಡಿಲ್ಲ. ಡೆತ್ ಅದ ಪ್ರಾಮಿಸ್. ನಾನು ಯಾರಿಗಾನ ತೀರಾ ಕ್ಲೋಸ್ ರಿಲೇಟಿವ್ಸ್ ಆದ್ರೆ ಮನೆಗೆ ಹೋಗಿ ನೋಡ್ತೀನಿ. ನಮ್ಮ ಹಾಸ್ಪಿಟಲ್ ಅಂತೂ ನಾನು 30 ವರ್ಷದಿಂದ ಇದ್ದೀನಿ. ಡೆತ್ ಸರ್ಟಿಫಿಕೇಟ್ ಶುಡ್ ನಾಟ್ ಬಿ ಚಾರ್ಜ್ಡ್ ಬೈ ಎ ಪ್ರೈವೇಟ್. ನಮ್ಮ ಪಾಲಿಸಿ ಅದು. ಐ ಡೋಂಟ್ ನೋ. 4,000 ತಗೊಂಡು ಕಾರ್ಡಿಯಾಕ್ ಯಾವುದೇ ಡೆತ್ ಆದ್ರೂ 4,000 ಕೊಡೋದೇ ಕಾರ್ಡಿಯಾಕ್ ಅರೆಸ್ಟ್. ಇದನ್ನ ಇಟ್ಕೊಂಡು ದೊಡ್ಡ ಸ್ಕ್ಯಾಮ್ ಇದು. ಸರ್, ಇದಕ್ಕೆ ಕಾನೂನಲ್ಲಿ ಯಾವ ರೀತಿ ಸರ್? ಇವಾಗ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇದನ್ನೇ ಅಲ್ಲಿ ಹೇಳಿದ್ದಾರೆ ಸರ್. 24ನೇ ತಾರೀಕು ನಾವು ಅಡ್ಮಿಟ್ ವಾರ್ಡ್ ಅಲ್ಲಿ ಇದ್ದಾಗ ಅಲ್ಲಿ ಹಾರ್ಟ್ ಫುಲ್ಲ ಚೆಕ್ ಮಾಡ್ತಾರೆ. ಇದು ರಿಪೋರ್ಟ್ 24ನೇ ದಿನ ಬಿಲ್ ಮಾಡ್ತೀವಿ, ಅಲ್ಲಿ ಟೆಸ್ಟ್ ಮಾಡ್ತೀವಿ, ಪ್ರಧಾನ ಮಂತ್ರಿಗೆ ಬೇರೆ ಕಡೆ ಅಲ್ಲೇ ಹಾಸ್ಪಿಟಲ್ ಕಳಿಸ್ತಾರೆ. ಅಲ್ಲಿ OPD ಬುಕ್ ಅಲ್ಲಿ ಬರ್ದು ಕೊಡ್ತಾರೆ. ಹಾರ್ಟ್ ಗೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ ಅಂತ ರಿಪೋರ್ಟ್ ಇದೆ. ECG ಮಾಡ್ತಾರೆ, ಅದು ಇದೆ ನೋಡಿ ಸರ್. ECG ನಾರ್ಮಲ್ ಇದೆ, ಹಾರ್ಟ್ ನಾರ್ಮಲ್ ಅಂತ ಇದೆ. ಅವಾಗ ಹೆಂಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿನೇ ತೀರೋಗಿರೋದು ಅಂತ ಹೇಳ್ಬೋದು. ನಮ್ಮ ಹತ್ರ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಅವ್ರು ಹೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್ ಸರ್. ಪೇಷಂಟ್ ಯಾವುದೇ ಕಂಡೀಷನ್ ಅಡ್ಮಿಟ್ ಆದ್ರೂ ಮೆಡಿಕಲ್ ವರ್ಕಪ್ ಅಂತೀವಿ ನಾವು. ಇವ್ರು ಅಡ್ಮಿಟ್ ಆಗಿರೋ ಸರ್ಜರಿ ಡಿಪಾರ್ಟ್ಮೆಂಟ್ಗೆ, ಆಮೇಲೆ ಪ್ಲಾಸ್ಟಿಕ್ ಸರ್ಜರಿ. ಇಂಥ ಪೇಷಂಟ್ ನ ಮೆಡಿಕಲ್ ವರ್ಕಪ್ ಆಗುತ್ತೆ. ಡಯಾಬಿಟಿಸ್ ಎಷ್ಟಿದೆ, ಇವ್ರ ಹಾರ್ಟ್ ಚೆನ್ನಾಗಿದ್ಯಾ ಎಲ್ಲ ಮಾಡಿ ನೋಡ್ತಾರೆ, ಕೇಶಿಟ್ನಾಗೂ ಬರೀತಾರೆ. ಬಟ್ ಅಟ್ ದ ಟೈಮ್ ಆಫ್ ಡೆತ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬಹುದು ಡ್ಯೂ ಟು ಮೆನಿ. ಇವ್ರು ಹೇಳ್ದಂಗೆ ಬ್ಲೀಡಿಂಗು ಆಗಿರ್ಬೋದೇನೋ, ನಾನ್ ನೋಡಿಲ್ಲ. ಅಥವಾ ಸೆಪ್ಟಿಸೆಮಿ ಆಗಿರ್ಬೋದು, ಅಥವಾ ಅವ್ರಿಗೆ ಸಾಕಷ್ಟು ಫ್ಲೂಯಿಡ್ ಒಳಗಡೆ ಹೋಗ್ದಿರ್ಬೋದು. ಅಲ್ಟಿಮೇಟ್ಲಿ ನಾವು ಹೃದಯ ನಿಂತೋದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಷ್ಟೇ. ಅದ್ರನ್ನ ಅವ್ರು ಬರ್ದಿರ್ತಾರೆ. ಅದಕ್ಕೆ 108 ಅದಕ್ಕೆ ಅವರು ಉಡಾಫೆ ಹೊಡೆದಿರೋದು. HIV ಆದ್ರೂ ಹಂಗೆ ಬರಿತೀವಿ, ಬ್ಲೀಡಿಂಗ್ ಏನಾದ್ರು ಕಾರ್ಡಿಯಾಕ್ ಅರೆಸ್ಟ್. ಅದೇ ಕಾರ್ಡಿಯಾಕ್ ಇವ್ರು ಹೇಳ್ದಂಗೆ ಕಾರ್ಡಿಯಾಕ್ ಅರೆಸ್ಟ್ ಹಾರ್ಟ್ ಅಟ್ಯಾಕ್ ಇವ್ರು ರಿಲೇಟ್ ಮಾಡ್ಕೊತಾರೆ. ಅದು ಬೇರೆ, ಇದು ಬೇರೆ. ಹಾರ್ಟ್ ಅಟ್ಯಾಕ್ ಬೇರೆ, ಬೇರೆ.
ಬೇರೆ ಹೃದಯ ಬೇರೆ ನಿಂತು ಹೋಗೋದನ್ನ ನಾವು ಅರೆಸ್ಟ್ ಅಂತೀವಮ್ಮ. ಹಾರ್ಟ್ ಅಟ್ಯಾಕ್ ಬೇರೆ, ಅದಕ್ಕೆ ನಾರ್ಮಲ್ ಇದ್ದ ಹಾರ್ಟ್ ಆದ್ರೆ ನಿಂತು ಏನಿದ್ರು ಹೋಗ್ಬೋದು. ಸರ್ ಅವ್ರ ಮನೇಲಿದ್ದಾಗ ಬ್ಲಡ್ ಹೋಗಿ ತೀರ್ಕೊಂಡಿದ್ದು ಇದು ಸತ್ಯ. ಯಾಕಂದ್ರೆ ಅವರು ಚೆನ್ನಾಗಿದ್ದಾಗ ಮುಖ ಚೆನ್ನಾಗಿದ್ದಾಗ ಈ ತರ ಇದ್ದಿದ್ದು ಮುಖ ಬ್ಲಡ್ ಹೋದ್ಮೇಲೆ ಹೋಗಿದ್ದು ಸರ್. ಇಲ್ಲ ಅದೇ ಗೊತ್ತಾಯ್ತು, ನೀವು ಹೇಳಿದ್ದು ಅರ್ಥ ಆಗ್ತಿದೆ ನನಗೆ. ಬಟ್ ಅದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹಂಗ್ ಬರಲಿಲ್ಲ ಅಂತ ಅಂಜನಪ್ಪ ಸರ್ ಹೇಳ್ತಿದ್ದಾರೆ. ಬಟ್ ಆದ್ರೆ ನಿಮ್ಗೆ ಆಗಿರೋದೇನು ಗೊತ್ತಾ, ಇದೊಂದು ಡೆತ್ ಸರ್ಟಿಫಿಕೇಟ್ ಒಂದು ಕೊಟ್ಟಿರೋದು ಇದು ಈ ಪ್ರೈವೇಟ್ ಹಾಸ್ಪಿಟಲ್ ಅಲ್ವಾ, ಪ್ರೈವೇಟ್ ತಾನೇ ಅದು, ಪ್ರೈವೇಟ್ ಹಾಸ್ಪಿಟಲ್ ಕರ್ಮಕಾಂಡ. ಇದನ್ನ ಇಟ್ಕೊಂಡು ದುಡ್ಡು ಮಾಡ್ತಾರೆ, ಜೊತೆಗೆ ಇದರಿಂದ ಕುಟುಂಬ ಇನ್ನೂ ಸ್ವಲ್ಪ ಸಂಕಷ್ಟಕ್ಕೆ ಇದಾಗೋಯ್ತು. ಈಗ ಅವ್ರು ಏನೇ ಆರೋಪ ಮಾಡಿದ್ರು, ಇಲ್ಲಪ್ಪ ಕಾರ್ಡಿಯಾಕ್ ಅರೆಸ್ಟ್ ಇಲ್ಲೇ ಇದೆಯಲ್ಲ ನೀನೇ ಕೊಟ್ಟಿದ್ದು ಅಂತ ಕೇಳ್ತಾರೆ. ನೀವೇ ತಗೊಂಡೋಗಿ ಕೊಟ್ರ ಆಮೇಲೆ ಅವ್ರು ಕೊಟ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಇದು ನಮ್ಗೆ ಕರೆಕ್ಟ್ ಮಾಡ್ಕೋತಾರೆ. ಅದೇ ಇದೇ ರೆಫರೆನ್ಸ್ ಅಲ್ಲಿ ಮಾಡ್ತಾರೆ. ಅವರು ಎನ್ಕ್ವೈರಿ ಬರ್ದವ್ರೆ, ಹೊರಗಡೆ ಡಾಕ್ಟ್ರೇ ಬರ್ದವ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ, ಬ್ಲೀಡಿಂಗ್ ಅವ್ರು ಮೆನ್ಷನ್ ಮಾಡಿಲ್ಲ ಅಂತ ಅವ್ರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅದು ಕರೆಕ್ಟು ಇದೆ ನೋಡಿ. ಬಂದು ಡೆತ್ ಆದ ಟೈಮ್ನಾಗೆ ಪ್ರೈವೇಟ್ ಡಾಕ್ಟರ್ ಬಂದು ಪೇಷಂಟ್ ಡೈಡ್ ಆಫ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಬರ್ದಿದ್ದಾರೆ ಹೊರತು ಬ್ಲೀಡಿಂಗ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಅವ್ರು ಮೆನ್ಷನ್ ಮಾಡಿ, ಅದಕ್ಕೆ ಅವ್ರು ಡಿಫೆಂಡ್ ಮಾಡ್ಕೊಳಕ್ ನೋಡಿದ್ದಾರೆ. ಈಗ ಬರ ಸರ್, ಈಗ ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಡುವಂತ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಯಾವ ರೀತಿಯ ಕ್ರಮ ತಗೊಳ್ಳೋದು ಕಾನೂನು ಪ್ರಕಾರ? ಹೇಗೆ ಮಾಡೋಣ? ಈಗ ಇಲ್ಲಿಂದನೇ ಶುರು ಮಾಡೋಣ. ಈಗ ಇವ್ರಿಗೆ ನೋವಾಗಿದೆ, ಅದರಲ್ಲಿ ಒಂದು ಪಾರ್ಟಿ ಈ ಒಂದು ಪ್ರೈವೇಟ್ ಹಾಸ್ಪಿಟಲ್ದು ಇದೆ, ಇವ್ರಿಗಾಗಿರೋ ನೋವಲ್ಲಿ ಈ ಹಾಸ್ಪಿಟಲ್ದು ಇದೆ ಕರ್ಮಕಾಂಡ. ಈಗ ಈ ಹಾಸ್ಪಿಟಲ್ ಮೇಲೆ ಹೆಂಗೆ ನಾವು ಕ್ರಮ ತಗೊಳ್ಳೋದು, ಯಾವ ರೀತಿ ಕಾನೂನು ಹೋರಾಟ ಮಾಡೋದು? ಈಗ ನಾವು ಇದು ಒಂದು ಬಹಳ ದೊಡ್ಡ ಸ್ಕ್ಯಾಮ್ ಅನ್ಸುತ್ತೆ. ಇದು ಇವ್ರು ಮಾಡಿರೋಂಥದ್ದು ವಿತೌಟ್ ಪೇಷಂಟ್ ನೋಡ್ದೇನೆ ಎಲ್ಲೋ ಕೂತ್ಕೊಂಡು ಫೋನಲ್ಲೇ ನಾವು ಡೆತ್ ಸರ್ಟಿಫಿಕೇಟ್ ಕೊಡ್ತೀವಿ ಅನ್ನೋಂಥದ್ದು. ಇದು ಹಲವಾರು ಕಾರಣಗಳಿಗೆ, ಹಲವಾರು ಸ್ಕ್ಯಾಮ್ಗಳಿಗೆ ಇದು ದಾರಿ ಮಾಡ್ಕೊಡ್ತಿದೆ ಮೊದಲನೇದು. ಆಮೇಲೆ ಇದು ಎಲ್ಲೋ ಅವರು ಎಲ್ಲರಿಗೂ ಮೋಸ ಮಾಡ್ತಾ ಇದಾರೆ, ವಂಚನೆ ಮಾಡ್ತಾ ಇದಾರೆ. ಒಂದು ನಮ್ಮ ಜನನ ಮತ್ತು ಮರಣ ಡಿಪಾರ್ಟ್ಮೆಂಟ್ಗೆ ಅದರಲ್ಲಿ ಡೆತ್ ಬರ್ತ್ ಸರ್ಟಿಫಿಕೇಟ್ ಇದೆಲ್ಲ ತಗೋತಾ ಇರ್ತಾರೆ. ಆಮೇಲೆ ಹಾಸ್ಪಿಟಲ್ಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲದಕ್ಕೂ ಇವರು ವಂಚನೆ ಮಾಡ್ತಾ ಇದ್ದಾರೆ. ಡೆತ್ ಏನಕ್ಕೆ ಆಯ್ತು ಅನ್ನೋದು ಕಾರಣ ಬೇಕು, ಪ್ರತಿಯೊಂದು ಯಾರೋ ಒಬ್ಬ ಏನು ಕಾರಣ ಬೇಕು ಅನ್ನೋದು ಇದು ಎಲ್ಲದನ್ನು ಮುಚ್ಚಾಕ್ತಾ ಇದ್ದಾರೆ. ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ, ಅಂತ ಪೇಷಂಟ್ ರಿಲೇಟಿವ್ಸ್ ತಗೊಂಡಾಗ ಆ ಪೇಷಂಟ್ ಬಾಡಿನ ದಫನ್ ಮಾಡ್ತಾರೆ. ಮೊದಲನೇದು ಕಾನೂನಲ್ಲಿ ಇವ್ರುಗಳಿಗೆ ಅವನು ಯಾರೋ ವೈದ್ಯಕೀಯ ಅವನು ಡಾಕ್ಟರ್ ವೃತ್ತಿ ಮಾಡಿ MBBS ಮಾಡಿ ಈ ತರ ಅವನು ಮಾಡ್ತಾ ಇರೋದು ಇದು ಅಕ್ಷಮ್ಯ ಅಪರಾಧ. ಹಾಗೂ ನಮ್ಮ ಕರ್ನಾಟಕ ವೈದ್ಯಕೀಯ ಪರಿಷತ್ತು, ನ್ಯಾಷನಲ್ ಮೆಡಿಕಲ್ ಕಮಿಷನ್, ಕರ್ನಾಟಕ ಮೆಡಿಕಲ್ ಕಮಿಷನ್, ನ್ಯಾಷನಲ್ ಮೆಡಿಕಲ್ ಎರಡರೂ ಇದರಿಂದ ಆಕ್ಟ್ ಅಲ್ಲಿ ಇಂಥವ್ರಿಗೆ ಕಠಿಣ ಶಿಕ್ಷೆ ಇದೆ. ಒಂದು ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಅಲ್ಲಿ ನಾವು ಇವ್ರನ್ನ ಕರೆದು ವಿಚಾರಣೆ ಮಾಡಿ ಅವರು ಈಗ ಸಾಕ್ಷಿಗಳೆಲ್ಲ ತಗೊಂಡು ಅದೆಲ್ಲ ಸಾಬೀತಾದ್ರೆ ಅಂತ ಡಾಕ್ಟರ್ಗೆ ನಾವು ಮುಲಾಜಿದ್ದೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತೀವಿ. ಇನ್ಯಾವತ್ತು ಅವನು ವೈದ್ಯಕೀಯ ಪರೀಕ್ಷೆ ವೈದ್ಯಕೀಯ ವೃತ್ತಿನೇ ಮಾಡಬಾರ್ದು. ಆಗಬೇಕು ಸರ್. ಈ ತರ ಖಾಸಗಿ ಆಸ್ಪತ್ರೆ. ಎರಡನೇದು, ಈ ಖಾಸಗಿ ಆಸ್ಪತ್ರೆ ಇದು KPMA ಆಕ್ಟ್ ಅಲ್ಲಿ ಬರುತ್ತೆ. ಇವರು ಅಂತ ಅದರಲ್ಲಿ ಸಾಬೀತಾಗಿ ಇವರು ಆ KPMA ಅಲ್ಲಿ ಮೆಡಲ್ ಲ್ಯಾಬ್ ಅಲ್ಲಿ ಅವ್ರೇನಾರ ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದು, ಇದರಲ್ಲಿ ಅವರು ಶಾಮೀಲಾಗಿದ್ರೆ ಆ ಲ್ಯಾಬ್ನು ಸಹ KPMA ಅವ್ರಿಗೆ ನಾವು ಇದನ್ನ ವರದಿ ಮಾಡಿ ಅವ್ರ ಕಡೆಯಿಂದ ಹೇಳಿ ಮುಚ್ಚಿಸ್ತೀವಿ. ಒಂದು. ಮೂರನೇದು, ನಾವು ಸರ್ಕಾರ ಮಟ್ಟದಲ್ಲಿ, ನಾನು ಸರ್ಕಾರದಿಂದ ನಾಮಿನೇಷನ್ ಆಗಿರೋದ್ರಿಂದ ಸರ್ಕಾರ ಮಟ್ಟದಲ್ಲಿ ಇನ್ಯಾವತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಈ ತರ ಡೆತ್ ಇದೇ ಫಸ್ಟ್ ನಮ್ಗೂ ಗೊತ್ತಾಗಿದ್ದು. ಡೆತ್ಗೂ ಈ ತರ ಸ್ಕ್ಯಾಮ್ ಮಾಡ್ತವ್ರೆ ಅನ್ನೋಂಥದ್ದು ನಮ್ಗೆ ಇಲ್ಲಿ ಬಂದು ಕೂತಾಗ್ಲೇನೆ ಗೊತ್ತಾಗಿರುತ್ತೆ ಸರ್. ವಿಚಾರಣೆ ಗೊತ್ತಿರಲಿಲ್ಲ, ಎಲ್ಲವೂ ಇದೆ, ಗಮನಕ್ಕೆ ಬರಲ್ಲ. ಈಗ ಯಾರು ಒಂದೊಂದು ಕೇಸ್, ಈಗ ನೋಡಿ ಇವರ ಆರೋಪ ಏನಿತ್ತು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿಂಗೆ ನಮ್ಗೆ ನೆಗ್ಲಿಜೆನ್ಸಿ ಆಯ್ತು, ಹಿರಿಯತಕ್ಕ ಸಾವಾಯ್ತು ಅನ್ನೋ ಆರೋಪದ ಮಧ್ಯದಲ್ಲಿ ಈ ಸ್ಕ್ಯಾಮ್ ಸಿಗಾಕೊಂಡಿದ್ದಾರೆ ಸರ್. ನಮ್ಮಲ್ಲಿ 2 ಆರ್ಗನೈಸೇಷನ್, IMA ಇಂಡಿಯನ್ ಮೆಡಿಕಲ್ ನಮ್ಮ ಡಾಕ್ಟರ್ ಅಸೋಸಿಯೇಷನ್, ನಮ್ಮ ಡಾಕ್ಟರ್ಗಳಿಗೆ ಏನೋ ಹೆಚ್ಚು ಕಮ್ಮಿ ಆದಾಗ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದೇ ಒಳ್ಳೆ ಯೂನಿಯನ್. ಇವ್ರಿಗೆ ಇನ್ನೊಂದು ರೈಟ್ ಇದೆ, ಆಂಟಿ ಕ್ವಾಕರಿ ಸೆಲ್ ಅಂತ ಇದೆ. ಇವನ್ ಕ್ವಾಲಿಫೈಡ್ ಡಾಕ್ಟರ್ ಇದಾರೆ ಯಾರೋ, ಬಹಳ ಜನ ಅನ್ಕ್ವಾಲಿಫೈಡ್ ಡಾಕ್ಟರ್ಗಳನ್ನ ನಾವು ಕ್ವಾಕ್ಸ್ ಅಂತೀವಿ. ಅವ್ರನ್ನ ಹಿಡಿದು ಪೊಲೀಸ್ನವ್ರಿಗೆ ಕೂಡ ಅಧಿಕಾರ ಕೂಡ IMA ಗಿದೆ. ಇನ್ನೊಂದು KMC, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್, ನಾನ್ ರಿಜಿಸ್ಟರ್ ಮಾಡಿಸಿದ್ದೀನಿ MBBS ಆದಾಗ 17,161. ವಿತೌಟ್ ರಿಜಿಸ್ಟ್ರೇಷನ್ ನೋಬಡಿ ಕ್ಯಾನ್ ಪ್ರಾಕ್ಟೀಸ್. ಇವಾಗ ಸುಮೂಟ ಕೇಸ್ ಹಾಕ್ಬೋದು ಇವ್ರ ಮೇಲೆ.
ಓಕೆ ನಿಮ್ಮ KMC ರಿಜಿಸ್ಟ್ರೇಷನ್ ಇದ್ಕೊಂಡು ನೀವು ಪೇಷಂಟೇ ನೋಡಿದೀರಾ ಹೆಂಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅಂದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಹೋದ್ರೆ ಬಿಗ್ ಕಂಪ್ಲೇಂಟ್. ಇವ್ರನ್ನ ಬೇಕಾದ್ರೆ KMC ರಿಜಿಸ್ಟ್ರೇಷನ್ ಇಂದ ಕ್ಯಾನ್ಸಲ್ ಮಾಡಿ ಸುಮೋಟೋನು ಸುಮೋಟೋಗಿ ನಾವೇ ಕೇಸ್ ತಗೋತೀವಿ. ನಿಮಗೆ ಒಂದು ಕೇಸ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇಮಿಡಿಯೇಟ್ ರಿಜಿಸ್ಟರ್ ಮಾಡಿಸಿ, ಕೇಸ್ ರಿಜಿಸ್ಟರ್ ಮಾಡಿಸಿ, ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ ಅವ್ರ ತಕ್ಷಣ ನಾವು ಶನಿವಾರ ಅವ್ರನ್ನ ಕರೆಸ್ತೀವಿ. ನಾವು ಮೆಡಿಕಲ್ ಕೌನ್ಸಿಲ್ ಕರೆಸಿ ಇದ್ರನ್ನ ಅವ್ರಿಗೊಂದು ಸರಿಯಾದ ಒಂದು ಶಿಕ್ಷೆ ಅಂತ ಖಂಡಿತ ನೀಡ್ತೀವಿ. ಯಾವುದೇ ಕಾರಣಕ್ಕೂ ಒಪ್ಪುವಂತದ್ದೇ ಅಲ್ಲ ಇದು. ಓಕೆ, ಎಕ್ಸಾಕ್ಟ್ಲಿ ಸರ್. ನಿಮ್ಮ ಕಡೆಯಿಂದ ಈ ಒಂದು ಕೆಲಸ ಆಗ್ಬಿಟ್ರೆ ನಿಜಕ್ಕೂ ನಮ್ಮೆಲ್ಲರ ಕಡೆಯಿಂದ ದೊಡ್ಡ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ಈ ರೀತಿಯಾದ ಸ್ಕ್ಯಾಮ್ಗಳು ಎಷ್ಟೋ ಬಡ ಕುಟುಂಬಗಳಿಗೆ ಏನೋ ತೊಂದರೆ ಆಗ್ತಾ ಇದೆ ಈ ಸ್ಕ್ಯಾಮ್ಗಳಿಂದ. ನೋಡಿ, ಇವ್ರಿಗೆ ಎಷ್ಟು ತೊಂದರೆ ಆಯ್ತು. ಈಗ ಅವ್ರ ಆಸ್ಪತ್ರೆಯವರು ಇದನ್ನೇ ತಗೊಂಡ್ರು, ಇದನ್ನೇ ರೆಫರೆನ್ಸ್ ತಗೊಂಡು ಮಾಡಿದ್ದಾರೆ. ಹೇಳಿಮ್ಮ.